ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕುಟುಂಬ ಉರುಸ್ಗೆ ಹೋದ ವೇಳೆ ಮನೆಯ ಬೀಗ ಒಡೆದು ಒಳನುಗ್ಗಿದ ಕಳ್ಳರು, ಹಣ ಹಾಗೂ ಚಿನ್ನ ದೋಚಿ ಪರಾರಿ. ಉತ್ಪಾದನೆ ಕಡಿಮೆಯಾದಂತೆ ಏರುತ್ತಲೇ ಇದೆ ನೇಂದ್ರ ಬಾಳೆಹಣ್ಣಿನ ಬೆಲೆ. ನೇಂದ್ರ ಬಾಳೆಹಣ್ಣಿನ ಆಮದು ಕಡಿಮೆಯಾಗಿರುವುದು ಪ್ರಸ್ತುತ ಬೆಲೆ ಏರಿಕೆಗೆ ಕಾರಣ. ಸೆಟ್ಟೋದ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಜಿಲ್ಲಾ ಮಟ್ಟದ ಹೋರಾಟ ಘೋಷಣಾ ಸಮಾವೇಶ. ಜನವರಿ 22ರಂದು ನಡೆಯಲಿರುವ ಮುಷ್ಕರದ ಭಾಗವಾಗಿ ಮಶ್ರಿಕುಲ್ ಉಲೂಮ್ ಪಟ್ಲ ಇದರ 10ನೇ ವಾರ್ಷಿಕ ಸನ್ನದ್ಧಾರ ಸಮ್ಮೇಳನ ನಡೆಯಿತು ಅದ್ದೂರಿಯಾಗಿ. ಎಎಚ್ಎಸ್ಟಿಎ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸಿಟಿ ಟವರ್ ಹಾಲ್ನಲ್ಲಿ. ವಾರ್ತೆಗಳು ವಿವರವಾಗಿ. ಕುಟುಂಬ ಉರುಸ್ಗೆ ಹೋದ ವೇಳೆ ಮನೆಯ ಬೀಗ ಒಡೆದು ಒಳನುಗ್ಗಿದ ಕಳ್ಳರು ಹಣ ಹಾಗೂ ಚಿನ್ನವನ್ನು ದೋಚಿದ್ದಾರೆ. ಮಂಜೇಶ್ವರ ಮೀಂಜ ಕಡಂಬರ್ ಜಾತಿಪಡ್ಪುವಿನ ಇಬ್ರಾಹಿಂ ಎಂಬವರ ಮನೆಯಲ್ಲಾಗಿದೆ ಕಳ್ಳತನ ನಡೆದಿರುವುದು. 8,000 ರೂಪಾಯಿ ಹಾಗೂ ಚಿನ್ನವನ್ನಾಗಿದೆ ಕಳ್ಳರು ದೋಚಿರುವುದು. ಮಂಜೇಶ್ವರ ಮೀಂಜ ಕಡಂಬರ್ ಜಾತಿಪಡ್ಪುವಿನಲ್ಲಿ ಕುಟುಂಬ ಉರುಸ್ಗೆ ಹೋದ ವೇಳೆ ಮನೆಯ ಬೀಗ ಒಡೆದು ಒಳನುಗ್ಗಿದ ಕಳ್ಳರು ಹಣ ಹಾಗೂ ಚಿನ್ನವನ್ನು ದೋಚಿದ್ದಾರೆ. ಜಾತಿಪಡ್ಪುವಿನ ಇಬ್ರಾಹಿಂ ಎಂಬವರ ಮನೆಯಲ್ಲಾಗಿದೆ ಕಳ್ಳತನ ನಡೆದಿರುವುದು. 8,000 ರೂಪಾಯಿ ಹಾಗೂ ಚಿನ್ನವನ್ನು ಕಳ್ಳರು ದೋಚಿರುವುದು. ವಿವರ ತಿಳಿದು ಮಂಜೇಶ್ವರ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕಳ್ಳತನ ನಡೆದಿರುವುದು ನೆರೆಹೊರೆಯವರಲ್ಲಿ ആതങ്കം മൂടിಸಿದೆ. 8:30 മണിക്ക് വീട് പൂട്ടിയിട്ട് എല്ലാവരും ഇവരും പിന്നെ ഇവരുടെ ഭാര്യയും മക്കളെല്ലാവരും ഇവിടെ തൊട്ടടുത്ത് നമ്മുടെ മഹലിൽ നടക്കുന്ന ഉറൂസ് പരിപാടിക്ക് പോയതായിരുന്നു. ഉറൂസ് പരിപാടി കഴിഞ്ഞിട്ട് രാത്രി 12 കാലിന് ഇവിടെ വന്ന് നോക്കുമ്പോഴാണ് പുറത്ത് വശത്തുള്ള പിന്നെ ഡോറ് പൊളിച്ച നിലയിൽ കാണുന്നത്. ഇവർ അകത്തേക്ക് പ്രവേശിക്കുമ്പോൾ രണ്ട് ബെഡ്റൂമിലുള്ള കപ്പാട്ടുകളൊക്കെ പൊളിച്ച് അതിലുള്ള സ്വർണവും അതുപോലെ തന്നെ പണവും അതുപോലെ മറ്റ് പ്രധാനപ്പെട്ട രേഖകളൊക്കെ പിന്നെ മോഷിച്ച നിലയിലാണ് കണ്ടത്. അപ്പോൾ തന്നെ പോലീസിനെ വിളിച്ച് വിവരം അറിയിച്ചിരുന്നു. ആ സമയത്ത് പോലീസ് വന്നിരുന്നു. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೀಗ ಹಾಕಿದ ಮನೆಯನ್ನು ಗುರಿಯಾಗಿರಿಸಿ ಕಳ್ಳತನ ನಡೆಸುವುದು ಸಾಮಾನ್ಯವಾಗಿರುವುದು ಆತಂಕ ಸೃಷ್ಟಿಸಿದೆ. ಕಳ್ಳತನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಊರವರು ಹೆಚ್ಚು ಜಾಗೃತಿ ವಹಿಸಬೇಕು ಎಂದು, ಸಂಶಯಾಸ್ಪದ ರೀತಿಯಲ್ಲಿ ಜನರನ್ನು ಕಂಡರೆ ತಕ್ಷಣವೇ ವಿವರ ತಿಳಿಸಬೇಕೆಂದು ಪೊಲೀಸರು ಸೂಚನೆ ನೀಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಉತ್ಪಾದನೆ ಕಡಿಮೆಯಾದಂತೆ ನೇಂದ್ರ ಬಾಳೆಹಣ್ಣಿನ ಬೆಲೆ ಏರುತ್ತಲೇ ಇದೆ. ಪ್ರತಿ ಕೆಜಿಗೆ 64 ರಿಂದ 65 ರೂಪಾಯಿ ಸಗಟು ಬೆಲೆ, 76 ರಿಂದ 80 ರೂಪಾಯಿ ಚಿಲ್ಲರೆ ಬೆಲೆ. ಮೈಸೂರು ಸೇರಿದಂತೆ ಇತರ ಕಡೆಗಳಿಂದ ನೇಂದ್ರ ಬಾಳೆಹಣ್ಣನ್ನು ಆಮದು ಮಾಡಿಕೊಳ್ಳುವುದು ಕಡಿಮೆಯಾಗಿರುವುದು ಪ್ರಸ್ತುತ ಬೆಲೆ ಏರಿಕೆಗೆ ಕಾರಣವಾಗಿದೆ. ಉತ್ಪಾದನೆ ಕಡಿಮೆಯಾದಂತೆ ನೇಂದ್ರ ಬಾಳೆಹಣ್ಣಿನ ಬೆಲೆ ಏರುತ್ತಲೇ ಇದೆ. ಕೆಜಿಗೆ 64 ರಿಂದ 65 ರೂಪಾಯಿಯಾಗಿದೆ ಸಗಟು ಬೆಲೆ, 76 ರಿಂದ 80 ರೂಪಾಯಿವರೆಗೆಯಾಗಿದೆ ಚಿಲ್ಲರೆ ಬೆಲೆ. ಪ್ರಸ್ತುತ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ನೇಂದ್ರ ಬಾಳೆಹಣ್ಣಿನ ಉತ್ಪಾದನೆ ಕಡಿಮೆಯಾಗಿದೆ. ಮೈಸೂರು ಮತ್ತು ಮೆಟ್ಟುಪಾಳ್ಯಂ ಎಂಬೆಡೆಗಳಿಂದ ಜಿಲ್ಲೆಯ ಮಾರುಕಟ್ಟೆಗಳಿಗೆ ಮುಖ್ಯವಾಗಿ ನೇಂದ್ರ ಬಾಳೆಹಣ್ಣು ತಲುಪುವುದು. ನೇಂದ್ರ ಬಾಳೆಹಣ್ಣಿನ ಆಮದು ಕಡಿಮೆಯಾಗಿರುವುದು ಪ್ರಸ್ತುತ ಬೆಲೆ ಏರಿಕೆಗೆ ಕಾರಣವಾಗಿದೆ. ನೇಂದ್ರ ಬಾಳೆಹಣ್ಣು ನಮಗೆ ಸಪ್ಲೈ ಬರುವುದು ಕಡಿಮೆ ಆದದರಿಂದ ಅದಕ್ಕೆ ರೇಟ್ ಹೆಚ್ಚಾಗಲಿಕ್ಕೆ ಕಾರಣ ಒಂದು. ಮತ್ತು ಎರಡನೇದು ಅಲ್ಲಿ ಮಳೆ ಪ್ರಭಾವ ಹೆಚ್ಚು ಕಡಿಮೆ ಆದ್ದರಿಂದ ಅದಕ್ಕೆ ರೇಟು ಹೆಚ್ಚು ಆಗಲಿಕ್ಕೆ ಸಾಧ್ಯತೆ ಆದದು. ಈಗ ನಮಗೆ ಹೋಲ್ಸೇಲ್ ರೇಟಾಗಿ ಬರೋದು 68-70 ರೂಪಾಯಿ ಹೋಲ್ಸೇಲ್ ರೇಟ್ ಉಂಟು. ಈಗ ಚಿಲ್ಲರೆ ಮಾರೋದು 80 ರೂಪಾಯಿ ಆಗಿದೆ ರೇಟು. ಇನ್ನು ಸ್ವಲ್ಪ ಸಮಯ ಅಂದರೆ ಕಡಿಮೆ ಆಗಲಿ ಸಾಧ್ಯತೆ ಉಂಟು, ಹೇಗಂತ ಗೊತ್ತಾಗೋದಿಲ್ಲ ನಮಗೆ. ಸೀಸನ್ ಮುಗಿಯುತ್ತಿದ್ದಂತೆ ಮೈಸೂರಿನಿಂದಿರುವ ನೇಂದ್ರ ಬಾಳೆಹಣ್ಣಿನ ಆಮದು ಗಣನೀಯವಾಗಿ ಕಡಿಮೆಯಾಗಿದೆ. 1 ತಿಂಗಳು ಕಳೆಯುವುದರೊಂದಿಗೆ ವಯನಾಡಿನಿಂದ ನೇಂದ್ರ ಬಾಳೆಹಣ್ಣು ಮಾರುಕಟ್ಟೆಗೆ ಹೆಚ್ಚಾಗಿ ಬರಲಿದೆ ಎಂದು, ಇದರೊಂದಿಗೆ ಬೆಲೆ ಕಡಿಮೆಯಾಗಲಿದೆ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ. ಅದೇ ಸಮಯದಲ್ಲಿ ಬೆಲೆ ಏರಿಕೆಯಿಂದಾಗಿ ನೇಂದ್ರ ಬಾಳೆಹಣ್ಣಿನ ಮಾರಾಟ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ವ್ಯಾಪಾರಿಗಳು ಹೇಳುವುದು. ನೇಂದ್ರ ಬಾಳೆಹಣ್ಣಿನ ಬೆಲೆ ಏರಿಕೆಯಾಗಿದ್ದರೂ ರೈತರಿಗೆ ಅದರ ಲಾಭ ಸಿಗುತ್ತಿಲ್ಲ ಎಂಬ ದೂರುಗಳು ಇವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸೆಟ್ಟೋದ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜನವರಿ 22ರಂದು ನಡೆಯಲಿರುವ ಮುಷ್ಕರದ ಭಾಗವಾಗಿ ವಿದ್ಯಾನಗರ ಡಿಸಿಸಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ಹೋರಾಟ ಘೋಷಣಾ ಸಮಾವೇಶ ಆಯೋಜಿಸಲಾಯಿತು. ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಆರ್ಗನೈಸೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಅಬ್ದುಲ್ ಮಜೀದ್ ಉದ್ಘಾಟಿಸಿದರು. ಸೆಟ್ಟೋದ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜನವರಿ 22ರಂದು ನಡೆಯಲಿರುವ ಮುಷ್ಕರದ ಭಾಗವಾಗಿ ವಿದ್ಯಾನಗರ ಡಿಸಿಸಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ಹೋರಾಟ ಘೋಷಣಾ ಸಮಾವೇಶ ಆಯೋಜಿಸಲಾಯಿತು. ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಆರ್ಗನೈಸೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಅಬ್ದುಲ್ ಮಜೀದ್ ಉದ್ಘಾಟಿಸಿ ಮಾತನಾಡಿದರು. ജീവനക്കാരോടും അധ്യാപകരോടും പറഞ്ഞ വാക്ക് പാലിക്കാൻ തയ്യാറാകാത്ത ഒരു സർക്കാരാണ് കേരളം ഭരിക്കുന്നത്.
നമ്മുടെ മുന്നിലുള്ള ലക്ഷ്യം എന്താണ്? ഈ പഹയന്മാരെ കയ്യിൽ നിന്ന് വല്ലതും കിട്ടുന്നുള്ള പ്രതീക്ഷിച്ചിട്ടൊന്നുമല്ല, തുറന്നു പറയാം. ഇവരിത് വല്ലതും തരും നിങ്ങളാരും പ്രതീക്ഷിക്കുന്നുണ്ടോ? പക്ഷെ 1.5 വർഷം കഴിഞ്ഞാൽ ഒരു ഗവൺമെന്റ് മാറി വരാനുണ്ട്. ഒരു സംശയം ആർക്കും വേണ്ട. മൂന്നാമതൊരു പിണറായിയെ ഒന്നും താങ്ങാനുള്ള കപ്പാസിറ്റി ഇന്ന് കേരളത്തിനില്ല. കേരളത്തിലെ ചെറുപ്പക്കാരായ ചെറിയ കുട്ടികൾ പോലും പറയുന്നു പിണറായിയുടെ ഗവൺമെന്റ് എല്ലാ രംഗങ്ങളിലും പരാജയമാണ്. അപ്പൊ അതുകൊണ്ട് തന്നെ വരാൻ പോകുന്ന ഗവൺമെന്റ്, ആ ഗവൺമെന്റിന്റെ അതിനെ നിയന്ത്രിക്കുന്ന, അതിനെ ആരായിരിക്കും അതിന്റെ നേതൃസ്ഥാനത്ത് വരുന്ന അവരെ മുഴുവൻ നമ്മുടെ ഡിമാൻഡുകളുടെ ഭാഗമാക്കി മാറ്റുന്നതും കൂടിയാണ് ഈ സമരത്തിന്റെ ലക്ഷ്യം. ಸಮಾವೇಶದಲ್ಲಿ ಸೆಟ್ಟೋ ಜಿಲ್ಲಾ ಚೇರ್ಮನ್ ಕೆಎಂ ಜಯಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಯೂನಿವರ್ಸಿಟಿ ಫೆಡರೇಷನ್ ರಾಜ್ಯ ಕಾರ್ಯದರ್ಶಿ ಜಯಂತ್ ಚಾಳಿಲ್ ಮುಖ್ಯ ಭಾಷಣ ಮಾಡಿದರು. ಕೆಪಿಎಸ್ಟಿಎ ರಾಜ್ಯ ಕಾರ್ಯದರ್ಶಿ ಜಿಕೆ ಗಿರೀಶ್, ಕೇರಳ ಎನ್ಜಿಒ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಟಿ ಶಶಿ, ಎಚ್ಎಸ್ಎಸ್ಟಿಎ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್, ಕೆಜೆಒಯು ಜಿಲ್ಲಾ ಕೋಶಾಧಿಕಾರಿ ರಾಜೀವನ್ ಪೆರಿಯಾ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಶ್ರೀಕುಲ್ ಉಲೂಂ ಪಟ್ಲ ಇದರ 10ನೇ ವಾರ್ಷಿಕ ಸನ್ನದ್ಧಾನ ಸಮ್ಮೇಳನ ಅದ್ದೂರಿಯಾಗಿ ನಡೆಯಿತು. ತಾಜ್ ಶರಿಯಾ ಅಲಿಕುಂಜಿ ಉಸ್ತಾದ್ ಸ್ಕ್ವೇರ್ ಪಟ್ಲದಲ್ಲಿ ಕಾರ್ಯಕ್ರಮ ನಡೆಯಿತು. ಮಶ್ರೀಕುಲ್ ಉಲೂಂ ಪಟ್ಲ ಇದರ 10ನೇ ವಾರ್ಷಿಕ ಸನ್ನದ್ಧಾನ ಸಮ್ಮೇಳನ ತಾಜ್ ಶರಿಯಾ ಅಲಿಕುಂಜಿ ಉಸ್ತಾದ್ ಸ್ಕ್ವೇರ್ ಪಟ್ಲದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಾದುಲ್ ಉಲುಮಾ ಎವಿ ಅಬ್ದುಲ್ಲಾ ಮುಸ್ಲಿಯಾರ್ ಮಾಣಿಕೋತ್ ಉದ್ಘಾಟಿಸಿದರು. ಸಯೀದ್ ಇಬ್ರಾಹಿಂ ಪೂಕುಂಜಿ ಅಲ್ ಹೈದ್ರಾಸಿ ಅಧ್ಯಕ್ಷತೆ ವಹಿಸಿದ್ದರು. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಉಪಾಧ್ಯಕ್ಷ ಸಯ್ಯದ್ ಕೆ ಸಟ್ಟಕೋಯ ತಂಗಳ್ ಕುಂಬೋಳ್ ಸನ್ನದ್ಧಾನವನ್ನು ನೆರವೇರಿಸಿದರು. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಕಾರ್ಯದರ್ಶಿ പേരോട് അബ്ദുൽ റഹ്മാൻ ഭാഗവി മുഖ്യ ഭാഷಣ ಮಾಡಿದರು. ആ അനുസരണത്തിൽ പലപ്പോഴും അപാകതകൾ സംഭവിച്ചു പോയിട്ടുണ്ടല്ലോ. ഞാൻ നിസ്കരിച്ചിട്ടുണ്ടെങ്കിലും നിസ്കാരത്തിൽ പല ചിന്തകളും കടന്നു വന്നിട്ടുണ്ടല്ലോ. ഞാൻ മറ്റ് സൽക്കർമ്മങ്ങൾ ചെയ്യുമ്പോൾ വേണ്ടാത്ത ചിന്ത വന്നു പോയിട്ടുണ്ടല്ലോ. അതേപോലെ ഞാൻ അള്ളാഹു വിരോധിച്ച പലതിലും ചാടിപ്പോയിട്ടുണ്ടല്ലോ. എന്നിങ്ങനെ അള്ളാഹുവിലേക്ക് തൗബയുടെ മനസ്സുമായി വളരെ വിനയാന്വിതരായി ജീവിക്കേണ്ടവരാണ് നാം. അങ്ങനെയുള്ളവർക്കാണ് പരിശുദ്ധ ഖുർആൻ അദ്ദേഹത്തിന്റെ ആ താഴ്മയുടെ ചിന്തയോടുകൂടെ മുന്നോട്ട് പോകുമ്പോൾ എൻ്റെ മുൻഗാമികളായ സാലിഹീങ്ങളെ പിന്തുടർന്ന് തന്നെ എനിക്ക് ജീവിക്കണമെന്ന സുന്നത്ത് ജമാഅത്തിന്റെ ആശയവുമായി മുന്നോട്ട് പോകുമ്പോൾ പരിശുദ്ധ ഖുർആൻ അദ്ദേഹത്തിന്റെ രോഗങ്ങൾക്കൊക്കെ ശമനം നൽകുന്നതായിരിക്കും. അതാണ് പരിശുദ്ധ ഖുർആൻ പ്രത്യേകമായി പറഞ്ഞത്, ഖുൽ ഹുവലില്ലദീന ആമനൂ ഹുദൻ വശിഫാ. ಸಯೀದ್ ಹಮೀದ್ ಅನ್ವರ್ ಸಕಾಫಿ ಅಭಿನಂದನೆಯನ್ನು ನೆರವೇರಿಸಿದರು. ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಸತ್ತಾರ್ ಸ್ವಾಗತಿಸಿ ಬಪ್ಪಿಂಜೆ ಹಾಜಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಎಎಚ್ಎಸ್ಟಿಎ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸಿಟಿ ಟವರ್ ಹಾಲ್ನಲ್ಲಿ ನಡೆಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು. ಎಎಚ್ಎಸ್ಟಿಎ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸಿಟಿ ಟವರ್ ಹಾಲ್ನಲ್ಲಿ ನಡೆಯಿತು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು. ഓരോ കോഴ്സിനും കോഴ്സ് തിരഞ്ഞെടുക്കുമ്പോൾ ആ വിദ്യാഭ്യാസത്തിന്റെ ഉന്നത നിലവാരം പുലർത്തുവാൻ അടുത്ത കാലത്തായി റിസൾട്ട് കഴിഞ്ഞു പോകുന്ന വിദ്യാർത്ഥികൾക്ക് സാധിക്കുന്നില്ല എന്നുള്ളതാണ് യാഥാർത്ഥ്യം. അത് നിങ്ങൾ ആരും കുഴപ്പമില്ല, അതിന്റെ കുഴപ്പക്കാർ ഈ ഗവൺമെന്റാണ്. കാരണം ഇഷ്ടം പോലെ പഴയ കാലഘട്ടത്തിൽ നിന്ന് വ്യത്യസ്തമായി 100% റിസൾട്ട് ഉണ്ടാക്കുവാൻ ഗവൺമെന്റിന്റെ നിർദ്ദേശത്തോടു കൂടി മാർക്ക് ഇഷ്ടം പോലെ കൊടുക്കുന്നു, 100% ആക്കാൻ. ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಆರ್ಗನೈಸಿಂಗ್ ಸೆಕ್ರೆಟರಿ ಜಿಜಿ ಥಾಮಸ್ ಮುಖ್ಯ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಅತ್ಯುತ್ತಮ ಹೈಯರ್ ಸೆಕೆಂಡರಿ ಅಧ್ಯಾಪಕನಿಗಿರುವ ಪ್ರಶಸ್ತಿ ಪ್ರದಾನವೂ ನಡೆಯಿತು. ಮೇಜರ್ ಜೋಸೆಫ್, ರತೀಶ್ ಕುಮಾರ್, ಅನ್ವರ್ ಎಬಿ, ಪ್ರೇಮಲತಾ ಕೆ ಮುಂತಾದವರು ಶುಭ ಹಾರೈಸಿದರು. ನಿವೃತ್ತಿ ಹೊಂದುತ್ತಿರುವ ಅಧ್ಯಾಪಕರಿಗೆ ಬೀಳ್ಕೊಡುಗೆಯನ್ನು ನೀಡಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಸಿನೋಜ್ ಸೆಬಾಸ್ಟಿಯನ್ ಸ್ವಾಗತಿಸಿ ಕೋಶಾಧಿಕಾರಿ ಬಾಲಚಂದ್ರನ್ ಎಕೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಯುವ ಜಾಗರಣೆ ಎಂಬ ಹೆಸರಿನಲ್ಲಿ ಮುಸ್ಲಿಂ ಯೂತ್ ಲೀಗ್ ರಾಜ್ಯ ಸಮಿತಿಯ ಆಹ್ವಾನದಂತೆ ರಾಜ್ಯದ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ನಡೆಸಿಕೊಂಡು ಬರುತ್ತಿರುವ ಯುವಜನ ಸಭೆ ಮಂಜೇಶ್ವರ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಕುಂಜತ್ತೂರು ಮಾಸ್ಕೋ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಸಂಘಟನೆ, ಸಮುದಾಯ, ಸಮಾಜ ಎಂಬ ಪ್ರಮೇಯದೊಂದಿಗೆ ಯುವ ಜಾಗರಣೆ ಎಂಬ ಹೆಸರಿನಲ್ಲಿ ಮುಸ್ಲಿಂ ಯೂತ್ ಲೀಗ್ ರಾಜ್ಯ ಸಮಿತಿಯ ಆಹ್ವಾನದಂತೆ ರಾಜ್ಯದ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ನಡೆಸಿಕೊಂಡು ಬರುತ್ತಿರುವ ಯುವಜನ ಸಭೆ ಮಂಜೇಶ್ವರ ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಕುಂಜತ್ತೂರು ಮಾಸ್ಕೋ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. നമ്മുടെ മണ്ഡലത്തിൽ CPM-ന്റെ ഒരുപാട് ആളുകൾ ആ പാർട്ടി വിട്ട് പ്രത്യേകിച്ച് ന്യൂനപക്ഷ സമുദായത്തിലെ CPM-ന്റെയും DYF-ന്റെയും
ഒരു വലിയ ലീഡേഴ്സ് ആ പാർട്ടി വിട്ട് നമ്മുടെ കൂടാരത്തിലേക്ക് വരുന്ന വലിയ ചർച്ചകൾ നടന്നുകൊണ്ടിരിക്കുകയാണ്. എന്ന് വെച്ച CPM-ന്റെ കൃത്യമായ ന്യൂനപക്ഷ വിരുദ്ധത ഈ രാജ്യത്തെ ജനങ്ങൾ നമ്മൾ കണ്ടുകൊണ്ടിരിക്കുകയാണ്. ഞാൻ ആ വിഷയങ്ങളിലേക്കൊന്നും കടക്കുന്നില്ല. വലിയ ഒരു പുതിയ പ്രതീക്ഷ പറ്റുന്ന ചെറുപ്പക്കാർ സംഘടിപ്പിക്കുന്ന ഒരു പ്രോഗ്രാമാണ് മുസ്ലിം യൂത്ത് ലീഗിന്റെ മധ്യസ്ഥ പഞ്ചായത്ത് ലീഡർഷിപ്പ് കഠിനമായ ആക്രമണം നടത്തി നിങ്ങളൊക്കെ നേരിട്ട് ബന്ധപ്പെട്ട് ഇവിടെ വിളിച്ചു വരുത്തി ഈ ഒരു പരിപാടി സംഘടിപ്പിച്ചിട്ടുണ്ട്. ಯೂತ್ ಲೀಗ್ ಪಂಚಾಯತ್ ಅಧ್ಯಕ್ಷ ಹನೀಫ್ ಕುಚ್ಚಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. MSF ರಾಜ್ಯ ಕಾರ್ಯದರ್ಶಿ ರಾಶಾದ್ಯಂ ಭಾಷಣ ಮಾಡಿದರು. ಸೈಫುಲ್ಲಾ ತಂಗಳ್, ಮುಕ್ತಾರ್ ಎ, ಅಜೀಜ್ ಹಾಜಿ, ಅಶ್ರಫ್ ಮಂಜೇಶ್ವರ, ಇಬ್ರಾಹಿಂ ಖಲೀಲ್, ರಿಯಾಜ್ ಮೌಲಾನಾ ರೋಡ್, ನಾಸಿರ್ ಇಡಿಯಾ ಹಾಗೂ ಮುಸ್ತಫಾ ಉದ್ಯಾವರ ಮಾತನಾಡಿದರು. ಅಬ್ದುಲ್ ಸಮದ್ ಅರಿಮಲ ಸ್ವಾಗತಿಸಿ ಮುಬಾರಕ್ ಗುಡ್ಡಕೇರಿ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಭಾರತ್ ಫೌಂಡೇಶನ್ ಆಯೋಜಿಸುವ ಮಂಗಳೂರು ಲಿಟ್ ಫೆಸ್ಟ್ನ 7ನೇ ಆವೃತ್ತಿಗೆ ಅದ್ದೂರಿಯ ಚಾಲನೆ ದೊರಕಿತು. ಖ್ಯಾತ ಲೇಖಕ ಡಾಕ್ಟರ್ SL ಭೈರಪ್ಪ ಉದ್ಘಾಟಿಸಿದರು. ಸಾಹಿತ್ಯವನ್ನು ಯುವ ಜನರಿಗೆ ತಲುಪಿಸುವ ಉದ್ದೇಶವಿಟ್ಟುಕೊಂಡು ಭಾರತ್ ಫೌಂಡೇಶನ್ ಆಯೋಜಿಸುವ ಮಂಗಳೂರು ಲಿಟ್ ಫೆಸ್ಟ್ನ 7ನೇ ಆವೃತ್ತಿಗೆ ಶ್ರೀಜಿತ್ ಸರ್ಲಾಯ ಅವರ ಉದಯ ರಾಗದೊಂದಿಗೆ ಅದ್ದೂರಿಯ ಚಾಲನೆ ದೊರಕಿತು. TMA ಪೈ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಖ್ಯಾತ ಲೇಖಕ ಡಾಕ್ಟರ್ SL ಭೈರಪ್ಪ ಉದ್ಘಾಟಿಸಿದರು. ರಾಷ್ಟ್ರದ ಹಿತ ಐಕ್ಯಗಳಿಗೆ ಪ್ರಾಧಾನ್ಯ ನೀಡಿದವರು ಕಾರಂತರು. ಅಂಥ ಹಿನ್ನೆಲೆಯಲ್ಲಿ ಬಂದ ನೀವು ಸಾಹಿತ್ಯೋತ್ಸವಕ್ಕೆ ಒಂದು ಗುರಿಯನ್ನಿರಿಸಿಕೊಂಡು ಸಾಗುತ್ತಿದ್ದೀರಿ ಎಂಬುದು ನನ್ನ ಭಾವನೆ. ಇದನ್ನು ನಾನು ಕಳೆದ ಬಾರಿಯೇ ವ್ಯಕ್ತಪಡಿಸಿದ್ದೆ. ಈಗ ಪ್ರತಿ ವರ್ಷವೂ ಸ್ವಲ್ಪವಾಗಿ ಗುರಿಯನ್ನು ತಲುಪುತ್ತಿದ್ದೀರಿ ಎಂದು ಭಾವಿಸಿದ್ದೇನೆ. ವರ್ಷಕ್ಕೊಮ್ಮೆ ದೇಶದ ಮೂಲೆ ಮೂಲೆಗಳಿಂದ ಪ್ರತಿಷ್ಠಿತರನ್ನು, ಸಾಧಕರನ್ನು ಕರೆಸಿ ಅವರಿಗೆ ಹಲವು ವೇದಿಕೆಗಳನ್ನು ಒದಗಿಸಿ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುತ್ತಿದ್ದೀರಿ. ಇದು ಸಾಹಸ ನಿಜ. ಭಾರತ್ ಫೌಂಡೇಶನ್ ಟ್ರಸ್ಟಿ ಸುನಿಲ್ ಕುಲಕರ್ಣಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ಗುಪ್ತಚರ ಇಲಾಖೆಯ ಮಾಜಿ ಮುಖ್ಯಸ್ಥ ವಿಕ್ರಮ್ ಸುದ್, ಭಾರತದ ಮಾಜಿ ರಾಜತಾಂತ್ರಿಕ ಮತ್ತು ಲೇಖಕ ದಿಲೀಪ್ ಸಿನ್ಹಾ, ಮಾಜಿ ಪೊಲೀಸ್ ಅಧಿಕಾರಿ, ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮುಂತಾದ ಹಲವು ಗಣ್ಯರು ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಭಾಷಾ ತಜ್ಞರು, ಹಿರಿಯ ಸಾಹಿತಿಗಳು, ಉದಯೋನ್ಮುಖ ಬರಹಗಾರರು, ಲೇಖಕರು, ಯುವ ಕವಿಗಳು, ವಾಗ್ಮಿಗಳು ಪಾಲ್ಗೊಳ್ಳಲಿರುವ ಲಿಟ್ ಫೆಸ್ಟ್ ಆದಿತ್ಯವಾರ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕುಂಜತೂರು ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಪೋಷಕರಿಗೆ ವಿಶೇಷ ತರಗತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಕೇರಳ ಡಯಲಾಗ್ ಸೆಂಟರ್ನ ಕಾರ್ಯದರ್ಶಿ GK ಎಡತನಾಟುಗಾರ ಮಾಹಿತಿಯನ್ನು ನೀಡಿದರು. ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಸ್ಕೂಲ್ನಲ್ಲಿ ಪೋಷಕರಿಗೆ ಪಾಲಕರಲ್ಲಿ ವಿಶ್ವಾಸ, ಜ್ಞಾನ ಹಾಗೂ ಕೌಶಲ್ಯಗಳನ್ನು ಹೆಚ್ಚಿಸುವ ಮೂಲಕ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ಹಾಗೂ ಬೆಂಬಲವನ್ನು ನೀಡಲು ನಡೆಸಬೇಕಾದ ಪೂರ್ವ ತಯಾರಿಗಳ ಬಗ್ಗೆ ವಿಶೇಷ ತರಗತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಕೇರಳ ಡಯಲಾಗ್ ಸೆಂಟರ್ನ ಕಾರ್ಯದರ್ಶಿ GK ಎಡತನಾಟುಗಾರ ಅವರು ಪೋಷಕರಿಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ, ಅವರು ಎದುರಿಸುತ್ತಿರುವ ಅಡಚಣೆಗಳು ಮತ್ತು ಅವುಗಳನ್ನು ಹೇಗೆ ನಿಭಾಯಿಸುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. മക്കളെ സംബന്ധിച്ച് വ്യത്യസ്ത സ്വപ്നങ്ങളുണ്ടാവും. അതിൽ ഏറ്റവും മുഖ്യമായ നമ്മളുടെ സ്വപ്നം, അല്ലെങ്കിൽ നമ്മളുടെ മക്കളെ വളർത്തുമ്പോൾ നമ്മളുടെ ലക്ഷ്യം തെറ്റിപ്പോയി കഴിഞ്ഞാൽ അത് നമുക്കുണ്ടാക്കുന്ന നഷ്ടം ചെറുതാവുകയില്ല. ഈ ലക്ഷ്യബോധം എപ്പോഴും വളരെ പ്രധാനമാണ്. KI ಅಬ್ದುಲ್ ಲತೀಫ್ ವಿದ್ಯಾರ್ಥಿಗಳಿಗೆ ತರಗತಿ ನಡೆಸಿದರು. ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲ GK ಎಡತನಾಟುಗಾರ ಅವರನ್ನು ಸ್ಮರಣಿಕೆ ನೀಡಿ ಗೌರವಿಸಿದರು. ಆಗಮಿಸಿದ ಅತಿಥಿಗಳು ಚೇರ್ಮನ್ ಅವರ ಸೇವೆಗೆ ಕೊಡುಗೆಯನ್ನು ನೀಡಿ ಗೌರವಿಸಿದರು. ಈ ಸಂದರ್ಭ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮಾನ್ ಅರಿಮಲ, ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್, ಅಬುಬಕರ್ ವಯನಾಡ್, ಸೈದು ಉಮರ್ ಉಪಸ್ಥಿತರಿದ್ದರು. ಶಾಲಾ ಅಧ್ಯಾಪಕ ಮೊಹಮ್ಮದ್ ಬಿನ್ ನೌಫ್ ಸ್ವಾಗತಿಸಿ ಕೋಆರ್ಡಿನೇಟರ್ ಜುನೈದಾ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸಿಪಿಐಎಂ ಮಾಕಿ 1ನೇ ಬ್ರಾಂಚ್ನ ನೇತೃತ್ವದಲ್ಲಿ ಚರಿತ್ರ ಸ್ಮರಣ ಸದಸ್ಸು ನಡೆಸಲಾಯಿತು. AV ಸಂಜಯನ್ ಉದ್ಘಾಟಿಸಿದರು. ಸಿಪಿಐಎಂ ರಾವಣೇಶ್ವರ ಸ್ಥಳೀಯ ಸಮಿತಿಯ ಅಡಿಯಲ್ಲಿ ವಿವಿಧ ಶಾಖೆಗಳಲ್ಲಿ ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನಕ್ಕೆ ಸಂಬಂಧಿತ ಕಾರ್ಯಕ್ರಮವಾಗಿ ಚರಿತ್ರ ಸ್ಮರಣ ಸದಸ್ಸುಗಳು ನಡೆದು ಬರುತ್ತಿದೆ. ಸಿಪಿಐಎಂ ಮಾಕಿ 1ನೇ ಬ್ರಾಂಚ್ನ ನೇತೃತ್ವದಲ್ಲಿ ಚರಿತ್ರ ಸ್ಮರಣ ಸದಸ್ಸು ನಡೆಸಲಾಯಿತು. AV ಸಂಜಯನ್ ಉದ್ಘಾಟಿಸಿದರು.
ಸಂಘಟನಾ ಸಮಿತಿ ಚೇರ್ಮನ್ ಟಿಸಿ ದಾಮೋದರನ್ ಮಾಸ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಎಂ ರಾವಣೇಶ್ವರ ಸ್ಥಳೀಯ ಸಮಿತಿ ಸದಸ್ಯ ಕೆ ಶಶಿ ಮಾತನಾಡಿದರು. ಶಾಖಾ ಕಾರ್ಯದರ್ಶಿ ಗಂಗಾಧರನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ನೆಲ್ಲಿಕುಂಜ್ ಜಿವಿಎಚ್ಎಸ್ಎಸ್ ಫಾರ್ ಗರ್ಲ್ಸ್ನ ಸುವರ್ಣ ಮಹೋತ್ಸವ ಆಚರಣೆಯ ಅಂಗವಾಗಿ ಹಳೆಯ ಅಧ್ಯಾಪಕರನ್ನು ಸನ್ಮಾನಿಸಲಾಯಿತು. ಅಡಿಷನಲ್ ಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್ ಉದ್ಘಾಟಿಸಿದರು. ನೆಲ್ಲಿಕುಂಜ್ ಜಿವಿಎಚ್ಎಸ್ಎಸ್ ಫಾರ್ ಗರ್ಲ್ಸ್ನ ಸುವರ್ಣ ಮಹೋತ್ಸವ ಆಚರಣೆಯ ಅಂಗವಾಗಿ ಹಳೆಯ ಅಧ್ಯಾಪಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಡಿಷನಲ್ എസ്പി പി ബാലകൃഷ്ണൻ നായർ ഉദ്ഘാടിಸಿದರು. എന്നിരുന്നാലും നമുക്കറിയാം, ഒരു നാടിന്റെ വികസനത്തിൽ അല്ലെ നാടിന്റെ പുരോഗതിയിൽ ഏറ്റവും കൂടുതൽ സംഭാവന നൽകാൻ വേണ്ടിയിട്ട് അവിടെ അധ്യാപക സമൂഹത്തിന് മാത്രമേ കഴിയൂ എന്നുള്ള കാര്യത്തിൽ യാതൊരു തർക്കമില്ല. ചെറിയ പ്രായത്തിൽ കുട്ടികളുടെ മനസ്സിനെ സ്വാധീനിക്കാൻ ടീച്ചർമാരുടെ ഓരോ പ്രവർത്തിക്കുമ്പോഴും നമ്മുടെ ഓരോരുത്തരെയും മനുഷ്യനാക്കുന്ന ടീച്ചർമാരുടെ പ്രവൃത്തിയാണ്. അവരെ നല്ലവരും മോശമാക്കുന്നിട്ട് ചില ആൾക്കാർക്ക് അങ്ങനെ ടീച്ചർമാർക്ക് അങ്ങനെ സ്വാധീന ശക്തിയുള്ള ആൾക്കാരാണ്. ഓരോ വിദ്യാർത്ഥിയുടെയും ജീവിതം രൂപപ്പെടുത്തുന്നതിൽ ഓരോ ടീച്ചർമാർക്കും അത്രയധികം സ്വാധീന ശക്തിയുണ്ട്. ಕಾಸರಗೋಡು ಡಿಇಒ ವಿ ದಿನೇಶ್ ಮುಖ್ಯ ಅತಿಥಿಗಳಾಗಿದ್ದರು. ಪಿಟಿಎ ಅಧ್ಯಕ್ಷ ರಾಶಿದ್ ಪುರಾಣಂ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಹಳೆಯ ಅಧ್ಯಾಪಕರನ್ನು ಸನ್ಮಾನಿಸಲಾಯಿತು. ಸೂರ್ಯನಾರಾಯಣ ಭಟ್, ಮದನನ್ ಸಿಕೆ, ರಹೀಂ ಚೂರಿ, ಅನ್ವರ್ ಕೆಟಿ, ರಂಜಿನಿ ಆರ್ಪಿ, ಅನಸೂಯ ಮುಂತಾದವರು ಉಪಸ್ಥಿತರಿದ್ದರು. ಪ್ರಾಂಶುಪಾಲ ರಾಜೀವನ್ ಎಂ ಸ್ವಾಗತಿಸಿ ಎಚ್ಎಸ್ ಸಿಬ್ಬಂದಿ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೋರ್ನಾಡು ಅಂಬೆಂಬಳ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಮಂಡಲ ಪೂಜಾ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕೂರ್ನಾಡು ಅಂಬೆಂಬಳ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಮಂಡಲ ಪೂಜಾ ಉತ್ಸವವು ಧಾರ್ಮಿಕ ವೈದಿಕ ವಿಧಿವಿಧಾನಗಳಿಂದ ಬಹಳ ವಿಜೃಂಭಣೆಯಿಂದ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀದೇವರ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಈ ಉತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ಸಮಗ್ರ ನಿರೂಪಣೆ ಹಾಗೂ ಅರ್ಥಪೂರ್ಣ ಸಾಹಿತ್ಯದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಪ್ರತಿಮ ಕಲಾವಿದರಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಪೂಜಾಶ್ರೀ, ಅಹನ, ಧನಶ್ರೀ ಶೆಟ್ಟಿ, ಹಂಶಿತ್ ಆಳ್ವ, ಪ್ರಕೃತಿ ಪಿ ಶೆಟ್ಟಿ, ಭೂಷಣ್ ಎಂ ಶೆಟ್ಟಿ ಮುಂತಾದವರು ತಮ್ಮ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿ ನೆರೆದಿರುವ ಸಹಸ್ರಾರು ಕಲಾಭಿಮಾನಿಗಳನ್ನು ರಂಜಿಸಿದರು. ವೈವಿಧ್ಯಮಯ ಕಾರ್ಯಕ್ರಮವು ಜನ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಶೇಖರ್ ಶೆಟ್ಟಿ ದಂಪತಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು, ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಮತ್ತು ಗುರುರಾಜ್ ಕಾಸರಗೋಡು ಅವರನ್ನು ಶಾಲು ಹೊದಿಸಿ ಫಲತಾಂಬೂಲವಿತ್ತು ಗೌರವಿಸಿದರು. ಭಾಗವಹಿಸಿದ ಸಂಸ್ಥೆಯ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಟುಂಬ ಉರುಸ್ಗೆ ಹೋದ ವೇಳೆ ಮನೆಯ ಬೀಗ ಒಡೆದು ಒಳನುಗ್ಗಿದ ಕಳ್ಳರು, ಹಣ ಹಾಗೂ ಚಿನ್ನ ದೋಚಿ ಪರಾರಿ. ಉತ್ಪಾದನೆ ಕಡಿಮೆಯಾದಂತೆ ಏರುತ್ತಲೇ ಇದೆ ನೇಂದ್ರ ಬಾಳೆಹಣ್ಣಿನ ಬೆಲೆ. ನೇಂದ್ರ ಬಾಳೆಹಣ್ಣಿನ ಆಮದು ಕಡಿಮೆಯಾಗಿರುವುದು ಪ್ರಸ್ತುತ ಬೆಲೆ ಏರಿಕೆಗೆ ಕಾರಣ. ಸೆಟ್ಟೋದ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಜಿಲ್ಲಾ ಮಟ್ಟದ ಹೋರಾಟ ಘೋಷಣಾ ಸಮಾವೇಶ. ಜನವರಿ 22ರಂದು ನಡೆಯಲಿರುವ ಮುಷ್ಕರದ ಭಾಗವಾಗಿ ಮಶ್ರಿಕುಲ್ ಉಲೂಮ್ ಪಟ್ಲ ಇದರ 10ನೇ ವಾರ್ಷಿಕ ಸನ್ನದ್ಧಾರ ಸಮ್ಮೇಳನ ನಡೆಯಿತು ಅದ್ದೂರಿಯಾಗಿ. ಎಎಚ್ಎಸ್ಸಿಎ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸಿಟಿ ಟವರ್ ಹಾಲ್ನಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.